ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಾರದ ಪಂಚಾಯಿತಿ ಬಂದಿದೆ. ವಾರದ ಪಂಚಾಯಿತಿ ಅಂದರೆ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ವಾರ ಆಗಿತ್ತು. ಅದರಲ್ಲೂ ಬಹುತೇಕ ಇದು ಕಡೆಯ ವಾರದ ಪಂಚಾಯಿತಿಯಾಗಿ ಗುರುತಿಸಿಕೊಳ್ಳುತ್ತಿದೆ. ಸಾಕಷ್ಟು ವಿಚಾರಗಳಿದೆ. ಇಡೀ ಸೀಸನ್ ಕುರಿತಾಗಿ, ಈ ಒಂದು ವಾರದ ಕುರಿತಾಗಿ ಅಥವಾ ಮುಂದಿನ ಹಂತದಲ್ಲಿ ಟಾಪ್ 5ರಲ್ಲಿ ಯಾರ್ಯಾರು ಆಯ್ಕೆ ಆಗಬಹುದು, ಯಾರಿಗೆಲ್ಲ ಗೇಟ್ ಪಾಸ್ ಸಿಗುತ್ತೆ, ಎಲ್ಲದಕ್ಕೂ ಉತ್ತರ ಈ ಒಂದು ವಾರದ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದು ಮಾತ್ರ ಅಲ್ಲ, ಈಗ ಸದ್ಯಕ್ಕೆ ಈ ವಾರದಲ್ಲಿ ಏನೇನು ಆಯಿತು ಆ ವಿಚಾರಗಳ ಬಗ್ಗೆನೂ ವೀಕೆಂಡ್ನಲ್ಲಿ ಸದ್ದು ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಸೀಸನ್ಗಳಲ್ಲೆಲ್ಲ ನೋಡಿಕೊಂಡು ಬಂದಿದ್ದೀವಿ. ಒಂದೊಂದು ವಾರದಲ್ಲೂ ಕ್ಲಾಸ್ ಇರ್ತಾ ಇತ್ತು. ಅದೇ ರೀತಿಯಲ್ಲಿ ಈ ವಾರದಲ್ಲಿ ಒಂದು ಖಡಕ್ ಆದಂತ ಕ್ಲಾಸ್ ಅನ್ನ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ವಿಚಾರಗಳಿವೆ. ಯಾರು ಈ ವಾರದಲ್ಲಿ ಟಾರ್ಗೆಟ್ ಆದ್ರು, ಯಾವೆಲ್ಲ ವಿಚಾರಗಳು ವೀಕೆಂಡ್ ನಲ್ಲಿ ಸದ್ದು ಮಾಡ್ತು, ಆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಪ್ರಮುಖವಾಗಿ ಎಲ್ಲ ವೀಕ್ಷಕರು ಹೇಳ್ತಿರುವಂತದ್ದು ಅದೇ ರೀತಿಯಲ್ಲಿ ಈ ವಾರದ ಪ್ರಮುಖವಾಗಿ ಒಂದು ದೊಡ್ಡ ತಪ್ಪಾಗಿ ಕಾಣಿಸ್ಕೊಂಡಿದ್ದಂತ ಹೇಳಿದ್ರೆ ಅದು ಉಸ್ತುವಾರಿ ವಿಚಾರ. ವಾರದ ಶುರುವಿನಲ್ಲಿ ಬಿಗ್ ಬಾಸ್ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನು ಕೊಡ್ತಾರೆ. ಎಲ್ಲರಿಗೂ ಆಡಬೇಕು ಅನ್ನುವಂತಹ ಹುಮ್ಮಸ್ಸು ಇತ್ತು ಅಂತ ಹೇಳಬಹುದು. ಒಂದು ಮಾಡು ಇಲ್ಲವೇ ಮಡಿ ವಾರ ಆದ ಕಾರಣದಿಂದಾಗಿ ಎಲ್ಲರೂ ತಮ್ಮ ಸ್ನೇಹ ಸಂಬಂಧವನ್ನು ಬದಿಗಿಟ್ಟು ಆಟ ಆಡ್ತಾರೆ ಅಂತಾನೆ ಅನ್ಕೊಂಡಿದ್ರು. ಆದರೆ ಈ ರೀತಿಯಾಗಿ ಆಗಲಿಲ್ಲ. ಶುರುವಿನಲ್ಲಿ ಇದ್ದಂತಹ ಆ ಒಂದು ಹುಮ್ಮಸ್ಸು ಕಡೆಯದಾಗಿ ಇರಲಿಲ್ಲ. ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ಆ ಬಿಗ್ ಬಾಸ್ ಮನೆಯ ಸದಸ್ಯರ ಕುಟುಂಬಸ್ಥರು ಮನೆಯೊಳಗೆ ಕಾಲಿಟ್ಟಿದ್ರು, ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟರು, ಹೋದ್ರು. ಆದರೆ ಅದು ಕೇವಲ 2 ದಿನಕ್ಕೆ ಮಾತ್ರ ಸೀಮಿತ ಆಯಿತು ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವಂತೆ ಆಯಿತು. ಬಹುತೇಕ ಈ ವಾರದಲ್ಲಿ ನಾನು ಗಮನಿಸಿದ್ದು ಅಂತ ಹೇಳಿದ್ರೆ, ಇಲ್ಲಿ ಕಪ್ ಗೆಲ್ಲಬೇಕು ಅನ್ನುವ ಹುಮ್ಮಸ್ಗಿಂತ ಹೆಚ್ಚಾಗಿ ಇನ್ನೊಬ್ಬರ ಮೇಲಿನ ದ್ವೇಷನೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಉಸ್ತುವಾರಿ ವಿಚಾರಕ್ಕೆ ಬಂದರೆ ತಂಡದ ನಾಯಕನ ರೀತಿ ವರ್ತಿಸಿದ್ರು. ಉಸ್ತುವಾರಿ ಅಂದರೆ ಏನು, ಯಾವ ರೀತಿ ಇರಬೇಕು, 2 ತಂಡಗಳನ್ನು ಸಮಾನವಾಗಿ ಕಾಣಬೇಕು. ಆದರೆ ಆ ರೀತಿಯಾಗಿ ಇರಲಿಲ್ಲ. ರಜತ್ ಅವರ ಉಸ್ತುವಾರಿ ಒಬ್ಬ ತಂಡದ ನಾಯಕನಾಗಿ ಹೇಗೆ ವರ್ತಿಸಬಹುದು, ಒಂದು ತಂಡದ ಪರವಾಗಿ ನಿಂತು ಯಾವ ರೀತಿಯಾಗಿ ಉಸ್ತುವಾರಿ ಮಾಡಬಹುದು, ಆ ರೀತಿಯಾಗಿ ವರ್ತಿಸಿದ್ರು. ಅಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಆಗಿದ್ದು ಮಂಜು ಹಾಗೆ ಗೌತಮಿ ಅವರು. ಇಡೀ ಮನೆ ಒಂದು ರೀತಿ ವಾರವಿಡೀ ಇವರಿಬ್ಬರ ಟಾರ್ಗೆಟ್ ಮಾಡಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತು. ಇದನ್ನು ವೀಕ್ಷಕರು ಸಹ ಸಾಕಷ್ಟು ಕಡೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ರೀತಿಯಾಗಿತ್ತು ಅಂದರೆ, ತಾನು ಕಪ್ ಗೆಲ್ಲಬೇಕು, ಉಸ್ತುವಾರಿಯನ್ನು ಚೆನ್ನಾಗಿ ನಿಭಾಯಿಸಬೇಕು ಅನ್ನೋದು ರಜತ್ ಅವರಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಂಜು ಅವರು ಕಪ್ ಗೆಲ್ಲಬಾರ್ದು ಅಂತ ಅವರು ಉಸ್ತುವಾರಿಯನ್ನು ನಿಭಾಯಿಸಿದಂತೆ ಇತ್ತು. ಯಾಕಂದರೆ ಉಸ್ತುವಾರಿಯಾಗಿಯೂ ಚೆನ್ನಾಗಿ ಆಡಬಹುದು, ಆ ಮೂಲಕವಾಗಿ ವೀಕ್ಷಕರ ಮನೆ ಗೆಲ್ಲಬಹುದು, ಕಿಚ್ಚನ ಮನಸ್ಸು ಗೆಲ್ಲಬಹುದು. ಸಾಕಷ್ಟು ಅವಕಾಶಗಳಿತ್ತು. ಆ ಎಲ್ಲ ಅವಕಾಶವನ್ನು ಕೈ ಚೆಲ್ಲಿಕೊಂಡ್ರು. ಅದಕ್ಕೆ ಪ್ರಮುಖ ಕಾರಣ ಮಂಜು ಅವರ ಮೇಲಿನ ದ್ವೇಷ ಅಂತ ಹೇಳ್ಬೋದು. ಇಲ್ಲಿ ಏನಾಯಿತು ಅಂತ ಹೇಳಿದರೆ, ತ್ರಿವಿಕ್ರಮ್ ಭವ್ಯ ಅವರನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಂತೆ ರಜತ್ ಅವರು ವರ್ತಿಸಿದ್ರು ಅನ್ನೋದು ವೀಕ್ಷಕರ ಸದಸ್ಯದ ಆರೋಪ. ಇನ್ನು ಈ ಎಲ್ಲ ವಿಚಾರವನ್ನು ನಾವು ಗಮನಿಸಿದಾಗ ಒಂದು ರೀತಿ ಬೇಲಿನೇ ಎದ್ದು ಹೊಲ ಮೇಯ್ದ ಹಾಗೆ ಇತ್ತು. ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಒಂದು ಖಡಕದ ಕ್ಲಾಸ್ ರಜತ್ ಅವರಿಗೆ ಆಗಿದೆ. ಸಖತ್ತಾಗಿ ಬೆಂಡೆತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಯಾವೆಲ್ಲ ಟಾಸ್ಕ್ಗಳಲ್ಲಿ ಅಥವಾ ಇಡೀ ವಾರವಿಡೀ ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ರು, ಈ ಹಿಂದೆಲ್ಲ ನಾವು ನೋಡಿದ್ವಿ. ಚೈತ್ರ ಅವರ ಉಸ್ತುವಾರಿಯನ್ನು ಗಮನಿಸಿದಂಥವರಿಗೆ ಗೊತ್ತಿರುತ್ತೆ, ಸಾಕಷ್ಟು ರೀತಿಯಲ್ಲಿ ತಪ್ಪುಗಳು ಆಗಿರುತ್ತೆ. ಅದೆಲ್ಲವನ್ನ ವಾರದ ಪಂಚಾಯಿತಿಯಲ್ಲಿ ಸದ್ದು ಮಾಡಿದ್ದು ಆಗಿದೆ. ಆದರೆ ಚೈತ್ರ ಅವರನ್ನ ಮೀರಿಸುವಂತೆ ರಜತ್ ಅವರ ಉಸ್ತುವಾರಿ ಈಗ ಸದ್ದು ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬಾಲ್ ಹೇಗೆ ರ್ಯಾಂಪ್ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ಹಾಗೆ ರಜತ್ ಅವರು ಉಸ್ತುವಾರಿಯನ್ನು ನಿಭಾಯಿಸಿದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಅವರು ಸಹ ಮಂಜು ಅವರ ಒಂದು ಬಾಲ್ ಎಸೆಯುವಂಥ ಸಂದರ್ಭದಲ್ಲಿ ಅದು ಸರಿಯಾದ ಸ್ಥಳದಲ್ಲಿ ಬಿದ್ದಿದ್ರು ಅದಕ್ಕೆ ಪೌಲ್ ಮಾಡುವಂಥದ್ದು ಆಗುತ್ತೆ. ಅದೇ ರೀತಿಯಲ್ಲಿ ನೀರಿನ ಟಾಸ್ ಬಂದಂತಹ ಸಂದರ್ಭದಲ್ಲಿ ಅದು ನೀರಿನಿಂದ ಬಲೂನ್ ಟಾಸ್ನಲ್ಲಿ ಅಲ್ಲಿ ಭವ್ಯ ಮಾಡಿದಂತಹ ತಪ್ಪಿಗೆ ಚೈತ್ರ ಅವರಿಗೆ ಪೌಲ್ ಕೊಟ್ಟಿದ್ದು ಚೈತ್ರ ಅವರಿಗೆ ಶಿಕ್ಷೆ ಆಯಿತು. ಇದು ರಜತ್ ಅವರು ಮಾಡಿದಂತಹ ತಪ್ಪುಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದು ಸಾಕಷ್ಟು ಕಷ್ಟದ ಟಾಸ್ಕ್. ಅದೇ ರೀತಿಯಲ್ಲಿ ಕಷ್ಟದ ಉಸ್ತುವಾರಿನೂ ಕೂಡ ಆಗಿತ್ತು. ಪೋಲ್ ಕೊಡುವಂತಹ ನಿರ್ಧಾರ ಅಂದರೆ ಒಂದು ತಂಡದ ವಿರುದ್ಧವಾಗಿ ಅವರು ನಿಂತುಕೊಂಡಿದ್ದು ಅಲ್ಲಿ ಪ್ರಮುಖವಾಗಿ ಕಾಣಿಸ್ತು. ಇನ್ನು ನೀರಿನಲ್ಲಿ ಮುಳುಗುವಂತಹ ಟಾಸ್ಕ್ನಲ್ಲಿ ಮೋಕ್ಷಿತ ಹಾಗೆ ಮಂಜು ಅವರು ನೀರಿನ ತೊಟ್ಟಿಯಲ್ಲಿ ಮುಳುಗಿದ್ರು. ಇಲ್ಲಿ ಸಾಕಷ್ಟು
ಸಂದರ್ಭದಲ್ಲಿ ಮೋಕ್ಷಿತಾ ಅವರು ತಪ್ಪುಗಳು ರಜತ್ ಅವರಿಗೆ ಕಾಣಿಸಿಲ್ಲ. ಮಂಜು ಅವರ ತಪ್ಪುಗಳು ಪ್ರಮುಖವಾಗಿ ಕಾಣಿಸ್ತಾ ಇತ್ತು. ಕೇವಲ ಮಂಜು ಅವರನ್ನ ಮಾತ್ರ ಅವರು ಉಸ್ತುವಾರಿ ನಿಭಾಯಿಸ್ತಿದ್ರು ಅನ್ನುವಂತೆ ಕಾಣಿಸ್ತಾ ಇತ್ತು. ಹೀಗಾಗಿ ಸಾಕಷ್ಟು ಸಂದರ್ಭದಲ್ಲಿ ಪದೇ ಪದೇ ಒಂದಲ್ಲ ಎರಡಲ್ಲ ಸಾಲು ಸಾಲು ತಪ್ಪುಗಳನ್ನು ಉಸ್ತುವಾರಿಯಾಗಿ ಮಾಡಿದ್ದು ಈಗ ವಾರದ ಪಂಚಾಯಿತಿಯಲ್ಲಿ ಸದ್ದು ಮಾಡ್ತಾ ಇದೆ. ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದರೆ, ಒಬ್ಬ ಉಸ್ತುವಾರಿ ಕೆಲವೊಂದಷ್ಟು ಸಲಹೆಗಳನ್ನು ಕೊಡಬಹುದು, ಆದರೆ ಒಬ್ಬರ ಪರವಾಗಿ ನಿಂತು ಮಾತನಾಡುವುದು ತಪ್ಪಾಗುತ್ತೆ. ಯಾವಾಗ ಟಾಸ್ಕ್ನಿಂದ ಹೊರಗಿಡಬೇಕು ಅಂದರೆ ಟಿಕೆಟು ಹೋಮ್, ಟಿಕೆಟ್ ಫಿನಾಲೆ ಯಾರು ಪಡಿಬೇಕು ಅಂದರೆ ಆ ಟಾಸ್ಕ್ನಲ್ಲಿ ಆಡುವಂಥವರು ಟಾಸ್ಕ್ನಿಂದಲೇ ಹೊರಗಿಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಅದನ್ನು ತಂಡಕ್ಕೆ ಚರ್ಚೆ ಮಾಡೋದಕ್ಕೆ ಬಿಗ್ ಬಾಸ್ ಬಿಡ್ತಾರೆ. ಒಮ್ಮತದ ಆಯ್ಕೆ ಬರಬೇಕು ಅಂತ. ಆದರೆ ಅಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಪ್ರವೇಶ ಮಾಡಿ ಒಬ್ಬರ ಪರವಾಗಿ ನಿಂತು ಮಾತನಾಡಿದ್ದು ವೀಕ್ಷಕರಿಗೆ ತಪ್ಪಾಗಿ ಕಾಣಿಸ್ತಿದೆ. ಇದರಿಂದ ವೀಕ್ಷಕರ ಕೆಂಗಣ್ಣಿಗೆ ರಜತ್ ಅವರು ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಪಕ್ಷಪಾತಿಯ ನಿರ್ಧಾರ ಈ ರಜತ್ ಅವರಿಗೆ ಮುಳ್ಳಾಗಿದೆ. ಅದರಲ್ಲೂ ಕಡೆಯ ವಾರಗಳಲ್ಲಿ ಕಪ್ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರ ಮೇಲಿನ ದ್ವೇಷವನ್ನು ಸಾಸೋದಕ್ಕೆ ಹೋಗಿ ಈಗ ವಾರದ ಪಂಚಾಯಿತಿಯಲ್ಲಿ ಹಾಗೆ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ವೀಕೆಂಡ್ನಲ್ಲಿ ಸದ್ದು ಮಾಡಬಹುದಾದಂತಹ ಮತ್ತೊಂದು ವಿಚಾರ ಅಂದರೆ ಅದು ಉತ್ತಮ ಮತ್ತು ಕಳಪೆ. ಒಂದು ಸೀಸನ್ 11 ಎಷ್ಟೇ TRP ಪಡೆದುಕೊಂಡಿದ್ರು ಒಂದು ಫ್ಲಾಪ್ ಸೀಸನ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ಬ ಸ್ಪರ್ಧಿ ಒಬ್ಬೊಬ್ಬ ಗೆಲ್ಲೋದಕ್ಕೆ ಸಮರ್ಥರಿದ್ದಾರೆ ಅನ್ನುವ ಸ್ಪರ್ಧಿನೂ ಅಲ್ಲಿ ಕಾಣಿಸ್ಕೊಳ್ತಿಲ್ಲ. ಜೊತೆಗೆ ಇಡೀ ಎಲ್ಲ ವಾರಾಂತ್ಯಗಳಲ್ಲಿ ನೋಡ್ತಾ ಬಂದರೆ ಯಾರೊಬ್ಬ ಸ್ಪರ್ಧಿಯು ಯಾವ ರೀತಿಯಾಗಿ ಕಳಪೆ ಕೊಡಬೇಕು, ಯಾವ ರೀತಿಯಾಗಿ ಉತ್ತಮ ಕೊಡಬೇಕು, ಯಾವ ಅಂಶವನ್ನು ಗಮನಿಸಿ ಕೊಡಬೇಕು, ಅದಕ್ಕೆ ಜೊತೆಗೆ ಇಡೀ ಎಲ್ಲ ವಾರಾಂತ್ಯಗಳನ್ನು ನೋಡ್ತಾ ಬಂದರೆ ಯಾರು ಒಬ್ಬ ಸ್ಪರ್ಧಿಗೂ ಯಾವ ರೀತಿಯಾಗಿ ಕಳಪೆ ಕೊಡಬೇಕು, ಯಾವ ರೀತಿಯಾಗಿ ಉತ್ತಮ ಕೊಡಬೇಕು, ಯಾವ ಅಂಶಗಳನ್ನು ಗಮನಿಸಿ ಕೊಡಬೇಕು, ಅದಕ್ಕೆ ಯಾವ ರೀತಿಯಾದಂಥ ಸೂಕ್ತ ಕಾರಣ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಅದೇ ರೀತಿಯಾಗಿ ಈ ವಾರದಲ್ಲೂ ಸಹ ಆಗಿದೆ. ಕಳೆದ ವಾರದವರೆಗೂ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಕಳಪೆಯಾಗಿ ಕಾಣುತ್ತಿದ್ದಂತಹ ಚೈತ್ರ ಅವರು ಇದ್ದಕ್ಕಿದ್ದಂತೆ ಈ ವಾರದಲ್ಲಿ ಉತ್ತಮ ಅನಿಸಿಕೊಂಡಿದ್ದಾರೆ. ಅದರಲ್ಲೂ ಈ ವಾರದಲ್ಲಿ ಅಂತಹ ಪ್ರದರ್ಶನ ಚೈತ್ರ ಅವರಿಂದ ಬಂದಿಲ್ಲ. ಅವರು ಆಟದಿಂದ ಹೊರಗುಳಿಯುತ್ತಾರೆ. ಹೇಗಿರುವಾಗಲೂ ಅದೇ ರೀತಿಯಲ್ಲಿ ಉತ್ತಮ ಕೂಡ. ಅದಕ್ಕೆ ಸಾಕಷ್ಟು ಜನ ಸ್ಪರ್ಧಿಗಳು ಇದ್ದರು, ಬಹಳ ಅದ್ಭುತವಾಗಿ ಆಡಿದಂತಹ ಸ್ಪರ್ಧಿಗಳು ಇದ್ದರು. ಆದರೂ ಸಹ ಉತ್ತಮ ಮಾತ್ರ ಚೈತ್ರ ಅವರಿಗೆ ಹೋಗುತ್ತೆ. ಅದಕ್ಕೆ ಕಾರಣ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಇನ್ನೊಂದು ಅದರ ಹಿಂದೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬಿಡುತ್ತೆ ಅನ್ನುವ ಒಂದು ಮಾತನ್ನು ನಾವು ಕೇಳಿದ್ವಿ. ಅದು ಬಿಗ್ ಬಾಸ್ ಆ ಸ್ಪರ್ಧಿಗಳ ವಿಚಾರದಲ್ಲೂ ಅದೇ ರೀತಿಯಾಗಿ ಅಂತ ಹೇಳ್ಬೋದು. ಇನ್ನು ಕಳಪೆ ಕೊಡುವ ವಿಚಾರದಲ್ಲೂ ಅದೇ ರೀತಿಯಾಗಿ ಅಂತ ಹೇಳ್ಬೋದು. ಉಗ್ರ ಮಂಜು ಅವರು ಅಂತಹ ಕಳಪೆ ಸ್ಪರ್ಧಿಯಾಗಿ ಏನು ಕಾಣಿಸ್ಕೊಂಡಿಲ್ಲ. ಈ ವಾರದಲ್ಲಿ ಕಳಪೆಯಾಗಿ ಆಡಿದಂಥವರು ಸಾಕಷ್ಟು ಜನ ಸ್ಪರ್ಧಿಗಳಿದ್ರು. ಆಟದಿಂದ ಹೊರಗೆ ಇದ್ದಂಥವರು, ಆಟವನ್ನು ಬಿಟ್ಟು ಕೊಟ್ಟಂಥವರು ಸಾಕಷ್ಟು ಜನ ಇದ್ರು. ಆದರೂ ಸಹ ಕಳಪೆ ಮಾತ್ರ ಉಗ್ರ ಮಂಜು ಅವರಿಗೆ ಸಿಗುತ್ತೆ. ಅದಕ್ಕೂ ಮತ್ತದೇ ಕಾರಣ, ಒಬ್ಬ ಸ್ಪರ್ಧಿ ಕೊಟ್ಟರು ಅಂತ ಇನ್ನೊಬ್ಬರು ಸ್ಪರ್ಧಿಗಳು ಕೊಡುವಂಥದ್ದು ಯಥಾ ಪ್ರಕಾರ ನಡೆದಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ವಿಚಾರ ಸದ್ದು ಮಾಡುತ್ತೆ ಅಂದರೆ ಅದು ಮಂಜು ಹಾಗೆ ಗೌತಮಿಯವರ ಗೆಳೆತನ. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಹಳೆ ಟೇಪ್ ರೆಕಾರ್ಡಲ್ಲಿ ಇದ್ದಂಗೆ ಸೈಡ್ ಎ ಸೈಡ್ ಬಿ, ಸೈಡ್ ಎ ಸೈಡ್ ಬಿ ಈ ರೀತಿಯಾಗಿ ಹೋಗ್ತಾ ಇದೆ. ಇದರ ಬಗ್ಗೆ ಚರ್ಚೆ ಮಾಡಿನೂ ವಾರಾಂತ್ಯದಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕೈ ಮೀರಿ ಹೋಗಿದೆ, ಉಗ್ರ ಮಂಜು ಅವರು ಕಪ್ ಗೆಲ್ತಾರೆ ಅನ್ನುವಂತಹ ಯಾವುದೇ ನಿರೀಕ್ಷೆ ಇಲ್ಲ. ಒಬ್ಬ ಅದ್ಭುತ ಸ್ಪರ್ಧಿ ಆಗಿರ್ಬೋದು, ಎಷ್ಟೇ ಟಾಸ್ಗಳಲ್ಲಿ ವಿನ್ ಆಗಿರ್ಬೋದು, ಎಲ್ಲರಿಗಿಂತ ಟಾಪ್ನಲ್ಲಿ ಇರ್ಬೋದು. ಒಟ್ಟಾರೆ ಪ್ರದರ್ಶನದಲ್ಲಿ ಉಗ್ರ ಮಂಜು ಅವರು. ಆದರೆ ವಾರದ ಪಂಚಾಯಿತಿಯಲ್ಲಿ ಹೇಳಿದಂತಹ ಮಾತುಗಳನ್ನು ಯಾವ ರೀತಿಯಾಗಿ ತಗೋಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂದಾಗ ಒಂದು ರೀತಿ ಗೊಂದಲದ ಗೂಡಾಗ್ತಾರೆ. ಹೀಗಾಗಿ ಉಗ್ರ ಮಂಜು ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಕಿವಿ ಮಾತು ಹೇಳಿನೋ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಅದು ಕಡೆಯ ವಾರಗಳು. ಸೊ ಇದು ಒಂದು ವಿಚಾರ. ಆದರೆ ಮತ್ತೊಂದು ವಿಚಾರ, ಇಬ್ಬರು ಮಂಜು ಹಾಗೆ ಗೌತಮಿ ಇವರು ಸೇರಿ ಚೈತ್ರ ಹಾಗೆ ಧನ್ರಾಜ್ ಅವರನ್ನು ಹೊರಗಿಟ್ರು, ಆಟದಿಂದ ಹೊರಗಿಟ್ರು, ತಮ್ಮ ತಂಡದಲ್ಲೇ ಇದ್ದಂತಹ ಸ್ಪರ್ಧಿಗಳನ್ನು ಹೊರಗಿಟ್ರು ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್. ಖಂಡಿತವಾಗ್ಲೂ ಅಲ್ಲಿ ಯಾರಾದರೂ ಒಬ್ಬರನ್ನು ಹೊರಗಿಡಲೇಬೇಕಾಗಿತ್ತು. ಆರಂಭದಲ್ಲಿ ಚೈತ್ರ, ಅದರ ನಂತರದಲ್ಲಿ ಧನ್ರಾಜ್ ಅವರು. ಅದು ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್. ಒಬ್ಬರನ್ನು ಇಡಲೇಬೇಕಾಗಿತ್ತು. ಆ ಒಂದು ಸ್ಥಳದಲ್ಲಿ ಬೇರೆ ಯಾರೇ ಇದ್ರೂ ತ್ರಿವಿಕ್ರಮ್ ಅಥವಾ ರಜತ್ ಅಥವಾ ಮತ್ತೊಬ್ಬ ಸ್ಪರ್ಧಿ ಭವ್ಯ
ಇವರು ಯಾರೇ ಇದ್ದಿದ್ರೂ ಚೈತ್ರ ಹಾಗೆ ಧನರಾಜ್ ಅವರನ್ನು ಹೊರಗಿಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾ ಇದ್ರು. ಆದರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಸಹ ಒಂದಷ್ಟು ಜನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದು ಸ್ಪಷ್ಟವಾಗಿ ಕಾಣಿಸ್ತು. ಅಂದರೆ ಅದನ್ನು ಹೈಲೈಟ್ ಮಾಡುವಂಥದ್ದು ಏನೂ ಇರಲಿಲ್ಲ. ಅದರಲ್ಲಿ ಧನರಾಜ್ ಅವರನ್ನು ಒಂದು ರೀತಿ ಕುರಿ ಮಾಡಿದ್ರು, ಬಕ್ರಾ ಮಾಡಿದ್ರು ಅನ್ನುವಂತೆ ಬಿಂಬಿಸಿದ್ರು. ಆ ರೀತಿಯಾದಂತಹ ಒಂದು ಚಪಾಳಿಯನ್ನು ಹೊಡೆದ್ರು. ಇದು ಎಲ್ಲರ ಮನಸ್ಥಿತಿಯನ್ನು ತೋರಿಸುತ್ತೆ. ಇದು ಸಹ ಯಾಕೆ ಸೀಸನ್ 11 ಒಂದು ಫ್ಲಾಪ್ ಸೀಸನ್ ಆಗುತ್ತೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಆ ರೀತಿಯಾಗಿ ತಮ್ಮದೇ ಒಬ್ಬ ಸ್ಪರ್ಧಿ ವಿರುದ್ಧವಾಗಿ ಚಪ್ಪಾಳೆಯನ್ನು ತಟ್ಟಿ ಒಬ್ಬರನ್ನು ಕ್ರೂರಿ ಮಾಡಿದ್ರು ಅನ್ನುವಂತಹದ್ದು, ಅದನ್ನ ಒತ್ತಿ ಒತ್ತಿ ಹೇಳುವಂಥದ್ದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಅದ್ಭುತವಾದಂತಹ ಸೀಸನ್ ಆಗಬೇಕಾಗಿತ್ತು. ಈ ರೀತಿಯ ಕಾರಣಗಳಿಂದಾಗಿ ಒಂದು ಫ್ಲಾಪ್ ಸೀಸನ್ ಅನಿಸಿಕೊಳ್ತಿದೆ. ಅದೇನೇ ಆದ್ರೂ ಈ ವಾರದಲ್ಲಿ ಒಟ್ಟಾರೆಯಾಗಿ ಇಷ್ಟು ವಿಚಾರಗಳು ವೀಕೆಂಡ್ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ತಪ್ಪು ಮಾಡಿದ್ದಾರೆ, ಯಾರಿಗೆ ಕಿಚ್ಚನ ಖಡಕ್ ಕ್ಲಾಸ್ನ ಅಗತ್ಯ ಇದೆ, ಅದನ್ನು ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ, ಈ ಒಂದು ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.